ಚಿಂತಾಮಣಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿ ನಗರದ ವಾರ್ಡ್ ನಂಬರ್ 26ರ NNT ನಿವಾಸಿಗಳಿಂದ ಆರೋಪ. ಚಿಂತಾಮಣಿ ನಗರದ ವಿವಿಧ ವಾರ್ಡ್ ಹಾಗೂ ನಗರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು, NNT ವಾರ್ಡ್ ನಂಬರ್ 26ರಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿರುವಾಗ NNT ನಗರದ ನಿವಾಸಿಗಳು ರಸ್ತೆ ಕಾಮಗಾರಿಯನ್ನು ನಿಲ್ಲಿಸಿ ನಮಗೆ ಚರಂಡಿ ವ್ಯವಸ್ಥೆ, ನೀರಿನ ಪೈಪುಗಳ ವ್ಯವಸ್ಥೆ ಹಾಗೂ UGDನ ವ್ಯವಸ್ಥೆ ಮೊದಲು ಮಾಡಿಕೊಟ್ಟು ನಂತರ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ ಎಂದು ವಾರ್ಡ್ ನಂಬರ್ 26 NNT ನಿವಾಸಿಗಳು ಆರೋಪ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಕಾಂಟ್ರಾಕ್ಟರ್ ಹರೀಶ್ ರವರನ್ನು ಕರೆಯಿಸಿ ತಮಗೆ ಇರುವ ತೊಂದರೆಗಳನ್ನು ಹೇಳಿಕೊಂಡರು. ಇನ್ನು ವಾರ್ಡ್ ನಿವಾಸಿಗಳ ಮಾತು ಕೇಳಿ ಕಾಂಟ್ರಾಕ್ಟರ್ JCBಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಇನ್ನು ಅದೇ ಸಂದರ್ಭದಲ್ಲಿ ವಾರ್ಡ್ನ ನಿವಾಸಿಗಳಾದ ಕಿರಣ್, ಅನಿಲ್ ಕುಮಾರ್, ಸಾದಿಕ್ ಪಾಷಾ, ಕಿಟ್ಟಣ್ಣ, ಅಶೋಕ್ ಬಾಬು ಮತ್ತಿತರರು ಹಾಜರಿದ್ದರು. ಮಾಡಕ್ ರೆಡಿ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ರೋಡ್ ಕಂಪ್ಲೀಟ್ ಆಗಲ್ಲ, ನಾವು ಟ್ರೈನ್ ಮಾಡ್ತೀವಿ. ರೋಡ್ ಕಂಪ್ಲೀಟ್ ನಾನು ಮಾಡಕ್ ರೆಡಿ ಇದ್ದೀನಿ. ಲೆವೆಲ್ ಮಾಡಿ ಇಲ್ಲ, ನಿಮ್ಮ ಫೋನ್ ಯಾರು ಬಂದು ಫೋನ್ ಬಂದಿಲ್ಲ. ಟ್ರೈನ್ ಮಾಡಿಸೋದು ಮುಳ್ಳೇನ್ ಮನೆ ಮನೆಗೆ ಹೋಗಿ ಕೇಳು. ಟ್ರೈನ್ ಎಲ್ಲ ಮಾಡ್ಕೊಡ್ತೀರಿ ನೀವೇ? ನಾವೇ ಮಾಡೋದು. ಪೈಪು ಚರಂಡಿ ರೋಡ್ ನಾವೇ ಮಾಡ್ತೀವಿ. ವಾಟರ್ ಪೈಪು ಹಾಕ್ಕೊಡ್ತೀವಿ. ಈಗ ಅದನ್ನು ನಾನು ಮುಳ್ಳೇನ್ ನನ್ನ ಕೆಲಸ ಹಾಕಿದ್ದು ಮುಳ್ಳೇನ್ ಫೋನ್ ಮಾಡಿ ಕೇಳು. ಇವಾಗ ನಮಗೆ ಆಗ್ತಾ ಇರೋದು ಫಸ್ಟ್ ಡ್ರೈನೇಜ್ ಕೆಲಸ ಮಾಡಿ ವಾಟರ್ ಪೈಪ್ ಏನಿದೆ ನೀವು ನಗರಸಭೆಗೆ ಮಾತಾಡ್ಕೊಂತೀರ, ನೀವು ಏನು ಮಾಡ್ಕೊತೀರೋ ನೀವು ಮಾಡಿಕೊಂಡು ನಮಗೆ ಚಿರಂಡಿದು ಅದು ಹೆಸರು ನೋಡಿ ಸರ್. ನೀವೇ ನೋಡಿ, ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಮಾಡ್ತಾನ, ನಾವು ಮಾಡಲ್ಲ ಅಂತ ಈಗ ಈಗ ವಾಟರ್ 7 ಇಂಚು ರೋಡ್ ಹೋಗ್ತಾ ಇದೆ. ಊಟ ಮಾಡೋಕ ಜನರು ಎಲ್ಲಿ ಕೊಡೋದು ಹೇಳಿ? 1 ಇಂಚು ಎಲ್ಲಿ ಕೊಡೋದು ನೀರು? ಈಗ ಆಯ್ತಣ್ಣ, ಡ್ರೈನೇಜ್ ಮಾಡಿದ್ಮೇಲೆ 4 ಜನಕ್ಕೆ ಮಾಡೋಣ. 4 ಜನಕ್ಕೆ ನಾವು ನಿಮ್ಮ ಥರನೇ ಡ್ರೈನೇಜ್ ಮಾಡಿದ್ಮೇಲೆ ರೋಡ್ ಮಾಡೋಣ. ಡ್ರೈನೇಜ್ ವಾಟರ್ ಕಲೆಕ್ಷನ್ ಚೇಂಜ್ ಆಮೇಲೆ ಹಂಗೆ ಮಾಡೋಣ. ಹಂಗೆ ಮಾಡೋಣ. ಈಗ ನಿಮ್ಮ ಸಮಸ್ಯೆ ಮೋರಿ ಮಾಡ್ಬಿಟ್ಟೆ ಮಾಡೋದು. ಕೆಲಸ ಮಾಡ್ಬೇಕಾದ್ರೆ ಈಗ ನಾವು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದೀವಿ. ಈಗ ನೀವು ನಿಲ್ಸಿದ್ದೀರಾ, ಈಗ ಮಾಡ್ಬೇಕಾ ಮಾಡಬಾರ್ದು? ನಾವೆರಡು ನಾವೇ ಮಾಡೋದು. ಮಾಡ್ಬೇಕಾದ್ರೆ ಮಾಡ್ತೀವಿ. ಫಸ್ಟ್ ಕೇಳಿ ಹೇಳೋಣ. ರೋಡಿಂಗ್ ಆಗ್ಬಿಟ್ಟು ನೀವು ಮತ್ತೆ ನೀವು ಹೋಗ್ಬಿಡ್ತೀರಾ? ನಾವು ಈಗ ಕೆಲಸ ಮಾಡಕ್ಕೆ ನೀವು ಅಡ್ಡಿ ಮಾಡ್ತಾರೆ. ನೀವು ನಾವು ಕೆಲಸ ನಮ್ಮ ಸಮಸ್ಯೆಗಳು ಕೇಳಿ. ನೀವೇ ನಿಲ್ಲಿಸ್ತಾ ಇದ್ದಾರೆ ಸಮಸ್ಯೆ. ಅಣ್ಣ ನಾವೇ ಹೇಳಿದ್ದು ಸ್ಟಾರ್ಟ್ ಮಾಡಿದ ಮುಂಚೆ ಮುಳ್ಳೇನ್ ಫೋನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ, ಅರ್ಥ ಮಾಡ್ಕೊ. ಸಾಕು, ಈ ಕೆಲಸ ಬಂದು ಮುಂಚೆ ಮುಳ್ಳೇನ್ ಫೋನ್ ಮಾಡಿದ್ದೆ. ಅಣ್ಣ ಈಗ ಅಕೋಟ್ ಮಾಡ್ಕೊಳ್ತೀನಿ, ಆಮೇಲೆ ಡ್ರೈನ್ ಬಿಡ್ತೀರ ಅಂತ ಹೇಳಿದೆ. ಅಣ್ಣ ಇಲ್ಲಪ್ಪ, ಒಂದ್ಸರಿ ಮಾಡ್ತೀನಿ ಅಣ್ಣ, ಗಾಡಿಯಲ್ಲಿ ಹೋಗ್ಬಿಟ್ಟಿದ್ದೆ ನಾನು. ಸರಿ ಅಣ್ಣ ಮಾಡ್ತೀನಿ ಅಂತ ಇವತ್ತು ಫೋನ್ ಮಾಡಿ ಫೋನೇ ರಿಸೀವ್ ಮಾಡಿಲ್ಲ. ಇವಾಗ ಒಂದು VGT ಸಮಸ್ಯೆ ಇದೆ, ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಬನ್ನಿ. ಇವಾಗ ವಾಟರ್ ಪೈಪ್ ಇದೆ ನೋಡಿ, ನಮ್ಗೆ ಹಾಕಿರೋದು 3 ಇಂಚು ಪೈಪ್ ಇದೆ. 3 ಇಂಚು ಪೈಪ್ ಅಲ್ಲಿ ಕರೆಕ್ಟ್ ಆಗಿ ಈ ಲೈನ್ ಅಲ್ಲಿ ಕರೆಕ್ಟ್ 5 ಜಾಗ ಹೋಗಿದೆ ಪೈಪ್ ಲೀಕೇಜ್. ನೋಡಿ ನೀರು ಬಿಟ್ಟಿದೀವಿ ಅಲ್ಲೊಂದ್ ಕಡೆ, ಇವಾಗ ಗಿಡ ಮಾಡಿ ನೀವು ಬೇಕಾದ್ರೆ ಅಲ್ಲಿ ಮುಂದ್ಗಡೆ ಇಲ್ಲಿ ಬನ್ನಿ. ಈ ಕಡೆ ನೋಡಿ ಲೀಕೇಜ್ ನೋಡಿ, ನೀಲಿ ಈ ಕಡೆ ಎಲ್ಲ ಲೀಕೇಜ್ ನೋಡಿ. ನಮ್ಗೆ ನಾವ್ ಹೇಳ್ತಾ ಇರೋದು ನೀರು ಪೈಪ್ ಒಂದು ಹಾಕ್ಬಿಟ್ಟು VGT ರೋಡ್ ಹಾಕಿ ಹಂಗೆ ಮಾಡೋಣ. ಈಗ ಮಾಡೋದು ಬೇಡ ಅಂದ್ರೆ ಬೇಡ, ಹಂಗೆ ಮಾಡೋಣ. ನಮ್ಗೆ ಕ್ಲಿಯರ್ ಮಾಡ್ಕೊಡಿ. ಇವಾಗ ನೋಡಿ ಆ ಚಿರಂಡಿ ನೋಡಿ, ಇಲ್ಲ ಅಲ್ಲಣ್ಣ, ನೀರುಗಳು ದೂರ್ತಾ ಇದೆ ಒಳಗಡೆ. ಮಳೆ ಬಂದ್ರೆ ದೂರ್ತಾ ಇದೆ ಹೊರಗಡೆ. ನಾವೇ ಮಾಡ್ತೀವಿ, ನಾವ್ ಹೇಳ್ತಾ ಇದೀವಲ್ಲ. ನಾವ್ ಹೇಳ್ತಾ ಇದೀವಿ, ನೀವು ಮಾಡಿ ನಮ್ ಸಂತೋಷನೇ. ಫಸ್ಟ್ VGT ಕಲೆಕ್ಷನ್, ವಾಟರ್ ಕಲೆಕ್ಷನ್ ಚೇಂಬರ್ ಮಾಡಿ ಮತ್ತೆ ನೀವು ರೋಡ್ ಹಾಕಿ. ಆಯ್ತು, ಹಂಗೆ ಮಾಡೋಣ ಬಿಡಿ. ರೋಡ್ ಹಾಕಿ. ನೀವು ಗೊತ್ತಾ, ಇದು ಜಲ್ಲಿ ಕಲ್ಲುಗಳು. ನಾವೇ ತಂದ್ಕೊಡ್ತೀವಿ. ಜಲ್ಲಿ ಕಲ್ಗಳಿದೆಯಲ್ಲ, ಜಲ್ಲಿ ಕಲ್ಗಳು ಚೇಂಬರ್ ಇಂದ ಸೀದಾ ಬಂದ್ಬಿಟ್ಟು ಅಲ್ಲಿ ಸ್ಟಾಪ್ ಆಗ್ತದೆ VGT. ಇವಾಗ ವಿಡಿಯೋ ಮುಖಾಂತರ ನೀವೆಲ್ಲ ಹೋಗ್ಬಿಟ್ಟು ಅಲ್ಲಿ ನೋಡಿ, VGT ಬ್ಲಾಕ್ ಆಗಿದೆ ಅಲ್ಲಿ.
ನಾನು ವಾರಕ್ಕೆ ನನ್ನ ಫೋನ್ ಕಾಲ್ಗಳು ನಗರಸಭೆಗೆ ಎಷ್ಟು ಹೋಗುತ್ತೆ ಅಂತ ನನಗೆ ಅವ್ರಿಗೆ ಗೊತ್ತು, ಎಷ್ಟು ಕ್ಲೀನ್ ಮಾಡ್ತೀನಿ ಅಂತ. ನಗರಸಭೆ ಅವ್ರಿಗೆ ಗೊತ್ತು ಎಷ್ಟು ನಾನು ಕ್ಲೀನ್ ಮಾಡಿಸ್ತಾ ಇರ್ತೀನಿ ಅಂತ. ಪ್ರತಿ ಒಂದು ವಾರಕ್ಕೆ 3 ಕಿತ ಕೇಳಿ ಸಾದಿಕ್ ಎಷ್ಟೊತ್ತು ಕಿತ ಫೋನ್ ಮಾಡ್ತಾನೆ ಅಂತ ನೋಡಿ. ಜಲ್ಲಿ ಕಲ್ಗಳು ಕರ್ಕೊಂಡು ಬಂದಲ್ಲಿ ಬಿಟ್ಬಿಡೋದು. ಅದಕ್ಕೆ ಇವಾಗ ನೀವೇ ನೋಡಿ 3 ತಿಂಗಳಾಯ್ತು. ನಿಮ್ಮ ಮುಖದಲ್ಲಿ ನೀವೇ ನೋಡಿ. ಆ ಪೈಪ್ಗಳು ಲೀಕೇಜ್ ಎಷ್ಟಾಗ್ತಾ ಇದೆ ಅಂತ ಎಲ್ಲ ಲೈನಲ್ಲಿ ನೋಡಿ. ಹೆಸರು ಸಾದಿಕ್ ಅಂತ NNT ರೋಡಲ್ಲಿ ವಾಸವಾಗಿರ್ತೀನಿ. ಇವಾಗ ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ JCB ಬಂದಿತ್ತು ರೋಡ್ ಅಡಿಯೋಕ್ಕೆ. JCB ಬಂದಿದ್ದರೆ ಇವಾಗ JCBಯಿಂದ ನಮಗೆ ತೊಂದರೆ. ಇವಾಗ ನಮಗೆ ಇಲ್ಲಿಂದ ತೊಂದರೆ ಏನಾಗ್ತದೆ ಅಂದರೆ ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ರೋಡ್ ಆಗಿಬಿಟ್ಟು ಹೋಗ್ಬಿಟ್ರೆ ನಮಗೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ಫಸ್ಟು ವಾಟರ್ ಕಲೆಕ್ಷನ್ ಸಮಸ್ಯೆ ಇದೆ ವಾಟ್ರದ್ದು. ಇವಾಗ ನಿಮ್ಮಿಂದ ನೋಡಿ ಬೇಕಾದರೆ ಒಂದು ಈ 3 ಇಂಚ್ ಪೈಪ್ ಇದೆ, ಲಾಂಗು 3 ಇಂಚ್ ಪೈಪ್ ಇದೆ. ಆ 3 ಇಂಚ್ ಪೈಪ್ ಏನಾಗಿದೆ ಅಂದರೆ 5-6 ಜಾಗಕ್ಕೆ ಲೀಕೇಜ್ ಇದೆ. ಬೇಕಾದ್ರೆ ನಿಮಗೆ ತೋರಿಸಿ, ನಾನು ಪಾಯಿಂಟು ನಿಮಗೆ ತೋರಿಸ್ತೀನಿ. ಇವಾಗ ನೀರು ಬಿಟ್ಟಿದ್ದಾನೆ, ಆ ನೀರು ಎಲ್ಲ ಲೀಕೇಜ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಾ. 3 ಇಂಚ್ ಪೈಪಲ್ಲಿ 2 ಇಂಚ್ ಪೈಪ್ ರೋಡ್ಗೆ ಹೋಗ್ತಾ ಇದ್ರೆ ನೀರು 1 ಇಂಚ್ ಹಿಂದ್ಗಡೆ ಎಲ್ಲ ಜನ ಇವಾಗ ಈಶ್ವರ ದೇವಸ್ಥಾನ ಹಿಂದ್ಗಡೆ ಎಲ್ಲ 1 ಇಂಚ್ ನೀರಿಂದ ಇಟ್ಕೊಳ್ಬೇಕು. ಆಗತ್ತಾ? ಆಗಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಒಂದು VGTದು ಒಂದು ಸಮಸ್ಯೆ ಇದೆ. VGTದು ಏನಪ್ಪ ಅಂದರೆ ಹಳೆ ಕಾಳಿಂದ ಹಾಕಿರೋದು VGT. ಅದು ಜಲ್ಲಿ ಕಲ್ಲು ಇದೆಯಲ್ಲ, ಒಳಗಡೆಯಿಂದ ಜಲ್ಲಿ ಕಲ್ಲು ಬಂದು ಕ್ಲೀನಾಗಿ ಬಂದು ಅಲ್ಲಿ ಕಾರ್ನರಲ್ಲಿ ಹಿಂಗೆ ರನ್ನಿಂಗ್ ತೊಗೊತಾ ಇದೆ ನೀರು. ಅಲ್ಲಿ ಸ್ಟಾಪ್ ಆಗ್ತಾಯಿದೆ. ಅಲ್ಲಿ ಸ್ಟಾಪ್ ಆಗ್ತಾಯಿದ್ರೆ ಏನಾಗ್ತಾಯಿದೆ ಅಂದರೆ ಆ ಜಲ್ಲಿ ಕಲ್ಲೆಲ್ಲ ಸ್ಟಾಪು. ವಾರಕ್ಕೆ 3 ಕಿತ ನಾನು VGT ಅವ್ರು ನಗರಸಭೆಗೆ ಫೋನ್ ಮಾಡ್ತೀನಿ, ಸರ್ ಈ ಥರ ಕಂಪ್ಲೇಂಟ್ ಆಗಿದೆ ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ. ಅದೇ ತುಳ್ಕೊಂಡು ಹೋಗ್ತಾನೇ ಇರ್ತಾರೆ. ನಮ್ಗೆ VGT ಸಮಸ್ಯೆ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಚಿರಂಡಿದು ಒಂದು ಸಮಸ್ಯೆ ಇದೆ. ಚಿರಂಡಿ ನೋಡಿಕೊಳ್ಳಿ, ನೀವೇನು ಒಂದು ವೀಡಿಯೋ ಮಾಡ್ಕೊಳ್ಳಿ, ಉದ್ದಕ್ಕೆ 1 ಅಡಿ ಇಲ್ಲ ಚಿರಂಡಿ. ಅದು ಹಳೆ ಕಾಳದು, ಸಪ್ಡಿಗಳು ಕಳ್ಳಿರೋದು, ಅದು 1 ಅಡಿನೇ ಇರೋದು. ಮಳೆ ಏನಾರ ಬಿದ್ದರೆ ಇವಾಗ ಮನೆಗಳು ಚೆಕ್ ಮಾಡಿ ಬೇಕಾದರೆ ನೀವು, ಮನೆಗಳು ಡೌನ್ ಇದೆ. ಆ ಚಿರಂಡಿಯಿಂದ ಎಲ್ಲ ನೀರು ಒಳಗಡೆ ಹೋಗ್ತಾ ಇರ್ತದೆ. ಆ ಚಿರಂಡಿಗಳು ಗ್ಯಾಪು ಬಿಟ್ಬಿಡಿ, ಆ ಗ್ಯಾಪಿಂದ ನೀರು ಹೋಗ್ತಾ ಇದೆ. ಅದಕ್ಕೋಸ್ಕರ ನಾವೇನು ಹೇಳಿದ್ದೀವಿ, JCB ಇವಾಗ ರೋಡ್ ವಾಕಕ್ಕೆ ಬಂದಿದ್ರು, ನಾವು JCB ಸ್ಟಾಪ್ ಮಾಡಿ ಹಿಂದ್ಗಡೆ ಕಳಿಸಿದ್ದೀವಿ ನಾವು ಗಾಡಿ. ಯಾಕಂದರೆ ನಮಗೆ ಫಸ್ಟ್ ಈ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡಿ, ಎಲ್ಲ ಫಸ್ಟ್ ಒಂದು ವಾಟರ್ ಕಲೆಕ್ಷನ್ ಹಾಕಿ, ಒಂದು VGT ಕಲೆಕ್ಷನ್ ಹಾಕಿ, ಒಂದು ಚಿರಂಡಿ ಕಲೆಕ್ಷನ್ ಹಾಕಿಬಿಟ್ಟು ಮತ್ತೆ ರೋಡ್ ಹಾಕ್ಕೊಂಡಿದ್ದೀವಿ. ಇವಾಗ ಹಾಕೋದು, ರೋಡ್ ಆಗಿಬಿಡೋದು, ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ವಾಟರ್ ಕಲೆಕ್ಷನ್ಗೆ VGT ಕಲೆಕ್ಷನ್ ಮತ್ತೆ ಇದು ಮಾಡೋದು. ಮತ್ತೆ ಏನು ಮಾಡ್ತಾರೆ ಅಂದರೆ ಆಗಿಬಿಡ್ತಾರೆ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಏನಾಗುತ್ತಂದ್ರೆ ಹಂಗೆ ಅದು ನೈಟ್ ಬಂದು ಬೇಕಾದ್ರೆ 9 ಗಂಟೆಲಿ ಬಂದರೆ ಬಿದ್ದೋಗ್ತಾರೆ ಜನ, ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ, ನಮಗೆ ಇಲ್ಲಿ ಸಮಸ್ಯೆಗಳು VGTದು ಇರಲಿ, ನೀರ್ದಿರಲಿ, ಒಂದು ಚಿರಂಡಿದಿರಲಿ, ನಮಗೆ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಕ್ಲಿಯರ್ ಆದಮೇಲೆ ನಮಗೆ ರೋಡ್ ಹಾಕಿಕೊಡಿ ಅಂತ ನಾವು ಒಂದು ಅವ್ರಿಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹರೀಶ ಅಂತ ಯಾರೋ ಒಂದು ಇಂಜಿನಿಯರು, ಹರೀಶ್ ಅಣ್ಣ ಅಂತ ಅವರು ಕಾಂಟ್ರಾಕ್ಟ್ ತೊಗೊಂಡಿದ್ದಾರಂತೆ. ಅವ್ರಿಗೆ ರಿಕ್ವೆಸ್ಟ್ ಒಂದು ಮಾಡ್ಕೊಂಡಿದ್ದೀನಿ. ಫಸ್ಟ್ ನಮ್ಗೆ VGT, ಒಂದು ವಾಟರ್ ಕಲೆಕ್ಷನು, ಒಂದು ಚಿರಂಡಿ, ನಮಗೆಲ್ಲ 3 ಸಮಸ್ಯೆ ಕ್ಲಿಯರ್ ಮಾಡಿ ರೋಡ್ ಹಾಕ್ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಇಲ್ಲಿ ಪರಿಸ್ಥಿತಿ ನೀವೇ ನೋಡಿ, ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇರಿ. ಎಲ್ಲೆಲ್ಲಿ ಕಲೆಕ್ಷನ್ ನೀವೇ ಬೇಕಾದರೆ ನಮ್ಮ ಪಾಯಿಂಟ್ಗಳು ತೋರಿಸ್ತೀನಿ. ಆ 3 ಇಂಚ್ ಪೈಪ್ ಇರೋದು ಎಷ್ಟು ನೀರು ಡ್ಯಾಮೇಜ್ ಆಗ್ತಾಯಿದೆ ಗೊತ್ತಾ. ಜನಕ್ಕೆ ಸೇರಿಸ್ತಾ ಇಲ್ಲ ನೀರು. ಯಾಕಂದರೆ ನಮ್ಗೆ ಹೊಸ ಪೈಪ್ ಕರೆಕ್ಟಾಗಿ ಹಾಕ್ಕೊಡಿ. ಇವ್ರು ಯಾರಿಗೂ ಮೇಲ್ಗಡೆ ಹಾಕ್ಕೊಳೋದು, ರೋಡ್ ಹೋಗ್ಬಿಡೋದು, ಮತ್ತೆ ಪೈಪ್ ಲೈನಿಂಗು, ಮತ್ತು VGT ಹಾಕೋದು, ಮತ್ತು ನಮ್ಗೆ ತೊಂದರೆ ಆಗೋದು. ಮತ್ತು ಆ ರೋಡ್ ಹಾಕಲ್ಲ, ಸರಿಪಡಲ್ಲ ಅವರು, ಮತ್ತು ಹಂಗೆ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದನೇ ನಾವು ಕೆಲಸ ಮಾಡಿಕೊಡಿ, ಮತ್ತು ರೋಡ್ ಹಾಕ್ಕೊಡಿ ಅಂತ ನಾವು ಒಂದು ಇದು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಮ್ಮ ಹೇಳಿ ಇಂಜಿನಿಯರ್ ಏನು ಹೇಳಿದ್ರು ಅಂದರೆ, ಇವಾಗ ನಾನು ಫಸ್ಟ್ VGT ಕಂಪ್ಲೀಟ್ ಮಾಡಿ, ಮತ್ತು ಒಂದು ಚಿರಂಡಿದು ಕಂಪ್ಲೀಟ್ ಮಾಡಿ, ಆ ವಾಟ್ರದ್ದು ನಾನು ನಗರಸಭೆಯಲ್ಲಿ ಮಾತಾಡಬೇಕು. ವಾಟ್ರದ್ದು ಮಾತ್ರ ನಗರಸಭೆಯಲ್ಲಿ ಮಾತಾಡಬಿಟ್ಟು ನಾನು ಅದೇನಿದೆ ಮಾಡಿಕೊಂಡು ನಿಮಗೆ ನೋಡಿ. ಫಸ್ಟ್ VGTದೆಲ್ಲ ರೆಡಿ ಮಾಡಿ, ಚಿರಂಡಿ ರೆಡಿ ಮಾಡಿ, ವಾಟ್ರದ್ದು ಸ್ವಲ್ಪ ಅವ್ರು ನಗರಸಭೆಗೆ ಸೇರಿಸ್ಬಿಟ್ಟು ನಗರಸಭೆ ಮಾತಾಡಿಬಿಟ್ಟು ಮತ್ತೆ ನಾನು ರೋಡ್ ಹಾಕ್ಕೊಡ್ತೀನಿ ಅಂತ ಅವ್ರು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ. ವಾಟರ್ ಪೈಪ್ ಸಮೇತ ನಾವೇ ತಂದು ಕೊಡ್ತೀವಿ ಅಂತ ಹೇಳಿದ್ರು. 3 ತಿಂಗಳ ಹಿಂದ್ಗಡೆ ಹೇಳಿದ್ದೀವಿ, ನಾವೇ ತಂದು ಕೊಡ್ತೀವಿ ಪೈಪ್ ಹಾಕ್ಕೊಡಿ ಅಂದ್ರೂ 3 ತಿಂಗಳಿಂದ ಇವತ್ತು ಗಂಟೆ ಅವ್ರು ಬರಲೇ ಇಲ್ಲ. ನಾವೇ ತಂದು ಕೊಡ್ತೀವಿ, ವಾಟರ್ ಪೈಪ್ ಹಾಕ್ಕೊಡಿ ಅಂದ್ರೂ ಬರ್ತಾ ಇಲ್ಲ. ಅವರಿಂದ ಮುಂಚೆ ಅವ್ರು ಬಂದಿದ್ರು, ಬಂದಮೇಲೆ ಆಗಿತ್ತು. ಮತ್ತು JCB ಇದೇ ಥರ ತೊಗೊಂಡು ಬಂದಿದ್ರು. ನಾವು ಅವತ್ತು ಅದೇ ಸಮಸ್ಯೆ ಹೇಳಿದ್ವಿ. ಸರಿ ಫಸ್ಟ್ ಅದು ಮಾಡಿದ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ಮತ್ತೆ ಇದೇ ಮಾಡಿಬಿಟ್ಟು ಆದಮೇಲೆ ಮತ್ತೆ ಇದೇ ರಿಟರ್ನ್ ಹೋಗಿದೆ. ಅದಕ್ಕೋಸ್ಕರ ನಮ್ಗೆ ಒಂದು ನೀರಿದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ರೋಡ್ ಆಗ್ಬಿಡ್ತೀರಾ, ಹೋಗ್ಬಿಡ್ತೀರಾ, ಮತ್ತೆ ಮತ್ತೆ ತೆಗಿಯೋದು, ರೋಡ್ ಲೈಫ್ ಲಾಂಗ್ ಹಂಗೆ. 9 ಗಂಟೆ ಆಗಿದ್ರೆ ಎಷ್ಟು ಜನ ಬಿತ್ತಾರೆ ನಮಗೆ ಗೊತ್ತು. ಮೊನ್ನೆ ನೋಡಿ ಎಲ್ಲ ಇದು ಮಾಡಿ ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಮಗೆ ಗೊತ್ತು. ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಈ ರೋಡಲ್ಲಿ.
ಅದೇ ರೋಡ್ ಮೇನ್ ರೋಡ್ ಇವಾಗ ಆಕ್ಚುಲಿ ನೀವೇ ಹಿಂದ್ಗಡೆ ವಾರ್ಡಲ್ಲಿ ನೋಡಿ 29ನೇ ವಾರ್ಡಲ್ಲಿ ನೋಡಿ 28ನೇ ವಾರ್ಡಲ್ಲಿ ನೋಡಿ ಎಲ್ಲ ನೋಡಿ ರೋಡ್ ಹಾಕಿದಾರಾ ಮತ್ತೆ ತೆಗಿತಾ ಇದ್ದಾರೆ ಹೋಗ್ಬಿಟ್ಟು ನೋಡಿ ಬೇಕಾದ್ರೆ ಕಟ್ ಮಾಡ್ತಾ ಇದ್ದಾರೆ ಆ ಕೆಲಸ ನಮ್ಗೆ ಬೇಡ. ನೋಡಿ ಅಂತ ಕೆಲಸ ಒಂದೇ ಸಲ ಕ್ಲಿಯರ್ ಮಾಡ್ಕೊಡ್ತೀನಿ ಹಂಗೆ. ಒಂದೇ ಎಲ್ಲ ಆದ್ಮೇಲೆ ಕೆಲಸ ಮಾಡೋಣ. ಸರಿ ಹಂಗೆ ಮಾಡಿ ಊಟ ಕುತ್ಕೊಂಡವ್ನ? ಹೊಲ್ಗಡೆ ಊಟ ಮಾಡ್ತಾನೆ. ಆಯ್ತು.